ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಈಗ ಕೆಲವೇ ಕ್ಷಣಗಳ ಮುಂಚೆ ಇಲ್ಲಿ ಸಿಂಹ ಇತ್ತು ಅನ್ನೋದಕ್ಕೆ ಸಾಕ್ಷಿ ಇದು. ನಮ್ಮ ಮೇಲೆ ಅನುಮಾನ ಬಂತು, ನಾವು ಒಳಗಾಗಬೇಕಾಗುತ್ತೆ. ನನಗೆ ಯಾಕೋ ಆ ಮಾರಿಗುಡಿನೇ ಸತ್ತಿದ್ದಾನೆ ಅನಿಸ್ತಾ ಇದೆ. ನನಗೊಂದು ಅನುಮಾನ ಇದೆ ಕಡ್ಕಿ. ಏನದು ವಿರೂಪಾಕ್ಷ? ಅಲ್ಲಿದ್ದಿದ್ದು ಸಿಂಹದ ರೋಮಗಳು ಅಂತ ನೀನೇ ಹೇಳಿದ್ದು. ಹೌದು, ಅವು ಸಿಂಹದ ರೋಮಗಳೇ. ಅನೇಕ ವರ್ಷ ಸಿದ್ಧಿ ಸಾಧನೆಗಳಿಗೆ ಕಾಡು ಮೇಡುಗಳು ಅಲ್ದಿದ್ದೀನಿ. ಅನೇಕ ಪ್ರಕಾರದ ಪ್ರಾಣಿಗಳನ್ನು ನೋಡಿದ್ದೀನಿ. ಅದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಅದೇನೋ ಸರಿ, ಆದ್ರೆ ಒಂದು ಸಾರಿ ನಿನ್ನ ತಾಯಿನ ಜ್ಞಾಪಿಸ್ಕೊ. ಆಕೆ ಸಿಂಹಾರೂಢೆ, ಆಕೆನೇ ಮಾರಿಗುಡಿ ಅಂತ್ಯ ಕಾಣಿಸಿರ್ತಾಳೆ. ಇದ್ರಲ್ಲಿ ಅವಳು ಕೈವಾಡ ಇರಬಹುದಲ್ವಾ? ಇದ್ರೂ ಇರಬಹುದು ವಿರೂಪಾಕ್ಷ. ನಿನ್ನ ತಾಯಿಯ ನಡೆಗಳು ನನಗೆ ಹೇಗೆ ಗೊತ್ತಾಗಬೇಕು? ತಾಯಿಯ ಪರಮ ಭಕ್ತನಾದ ನಿನಗೆ ಚೆನ್ನಾಗಿ ಗೊತ್ತಿರಬೇಕದೆಲ್ಲ. ಸಾರಿ ಹೇಳಿದೆ ಆ ಮಾರಿಗುಡಿಗೆ ಅಮ್ಮನವ್ರನ್ನ ಎದುರು ಹಾಕೋಬೇಡ ಅಂತ. ನನ್ನ ಮಾತು ಕೇಳಲಿಲ್ಲ, ಎದುರು ಹಾಕೊಂಡ. ಅದಕ್ಕೆ ಹೀಗಾಯ್ತು. ಆ ಮಾತು ಅವನೊಬ್ನಿಗೆ ಹೇಗೆ ಅನ್ವಯಿಸುತ್ತೆ ವಿರೂಪಾಕ್ಷ? ನಾವು ಕೂಡ ಅಮ್ಮನವರನ್ನ ಧಿಕ್ಕರಿಸಿ ಅವರನ್ನ ಎದುರಾಕೊಂಡವ್ರೆ. ನಾನು ಅಮ್ಮನವ್ರನ್ನ ಎದುರು ಹಾಕೊಂಡಿದ್ದೀನಿ. ಆದ್ರೆ ಅದರಲ್ಲೊಂದು ನ್ಯಾಯ ಇದೆ, ರೀತಿ ನೀತಿ ಇದೆ. ಆದ್ರೆ ಅವನು ಮೂರ್ಖ. ಅದಕ್ಕೆ ಹೀಗಾಗಿರೋದು. ಸತ್ತವನ್ ಸತ್ತ. ಈಗ ನಾವು ಮುಂದೇನ್ ಮಾಡೋದು? ಖಡ್ಗಿ, ಮಾರಿಗುಡಿ ಕತೆ ಅಂತೂ ಮುಗೀತು. ಈಗ ವಿಗ್ರಹ ಸಿಕ್ಕಿದೆ. ವಿಗ್ರಹ ನಮ್ಮ ಕೈಲಿರೋದಕ್ಕಿಂತ ಕನಕಾಂಬರಿ ಕೈಲಿರೋದೇ ಕ್ಷೇಮ ಅಂತ ಹೇಳಿ ಅವಳಿಗೆ ತಗೊಂಡೋಗೋದಕ್ಕೆ ಹೇಳಿದೆ. ಈಗ ನಾವು ಕನಕಾಂಬರಿ ಕೆಲಸ ಮುಗಿಸ್ಕೊಟ್ಟು ವಿಗ್ರಹ ತಗೊಂಡು ಶ್ರೀಚಕ್ರ ಪಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಿ ಆ ಕೆಲಸದಲ್ಲಿ ಮುಂದುವರಿಬೇಕು. ಅದೇ ಒಳ್ಳೇದು. ನಾನು ಹೇಗೆ ಕಾಣ್ತಿದ್ದೀನಿ ಬಂಗಾರಿ? ಈ ಬದಲಾವಣೆ ನಿನ್ಗೋಸ್ಕರನೇ ಬಂಗಾರಿ. ಇವತ್ತು ವಿಶೇಷವಾದ ದಿನ, ನಮ್ಮಿಬ್ರು ಮದುವೆ ದಿನಾಂಕ ನಿಗದಿ ಆಗೋ ದಿನ. ಶಿವರುದ್ರ ಅವರೇ, ಪುರೋಹಿತರು ಬಂದ್ರು. ನೀನು ಇಲ್ಲೇ ಇರು, ಎಲ್ಲ ಸಿದ್ಧ ಆದ್ಮೇಲೆ ಹೇಳಿ ಕಳಿಸ್ತೀನಿ.
ಪುರೋಹಿತ್ರೆ, ನಿಮ್ ದಾರಿನೇ ಕಾಯ್ತಿದ್ದೆ. ಅಪ್ಪ ಆಚೆ ಹೋಗಿದ್ದಾರೆ, ನೀವ್ ಬರೋ ವಿಷಯ ತಿಳಿಸಿದೀನಿ. ಇನ್ನೇನ್ ಬಂದ್ಬಿಡ್ತಾರೆ, ನೀವ್ ಒಳಗ್ ಬನ್ನಿ. भगवते रुद्राय नमस्ते रुद्रमन्यव उतोत इषवे नमः नमस्ते अस्तु धन्वने बाहुभ्यामुतते नमः यात इषः शिवतमा शिवं बभूवते धनुः शिवा शरव्यायातवतया नो रुद्रमृडय इदे शिवलिंग ಇದರಡಿ ಇಲ್ಲೇ 100 ಅಡಿ ಆಳಕ್ಕೆ ಕೋಟಿ ಕೋಟಿ ಒಣ್ಣಿನ ನಿಧಿ ಐತೆ. ಆ ನಿಧಿ ನನ್ನ ಕೈವಶ ಆಗಬೇಕು ಅಂದರೆ ಶಿವಲಿಂಗದ ನೆತ್ತಿ ಮೇಲೆ ಅಮ್ಮನವ್ರ ವಿಗ್ರಹ ಇಟ್ಟು ಪೂಜೆ ಮಾಡಬೇಕು. ಗರುಡ ಮಂತ್ರದ ಪಠನ ಆಗಬೇಕು. ಅದನ್ನೇ ನಾನೀಗ ಕೈವಶ ಮಾಡ್ಕೋಬೇಕಾಗಿರೋದು. ಇದಕ್ಕೆ ನಿಮ್ಮ ಸಹಾಯ ಆಯ್ತಲ್ಲ? ಕೊಟ್ಟ ಮಾತಿಗೆ ತಪ್ಪೋರಲ್ಲ ನಾವು. ನಿಮ್ಮ ಕೆಲಸ ಮಾಡ್ಕೊಡ್ತೀವಿ. ನಿಮ್ಮ ಮೇಲೆ ನನಗೆ ನಂಬಿಕೆ ಐತೆ. ಇದಕ್ಕೆ ಸಂಬಂಧಪಟ್ಟಿರೋ ಇನ್ನಷ್ಟು ರಹಸ್ಯನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಜಾಜಿ, ನಾ ಮೊದಲೇ ಹೇಳಿಲ್ವಾ ದೇವಿಕ ಮದುವೆ ತಯಾರಿ ಮಾಡ್ತಿದ್ದಾಳೆ ಅಂತ? ಪುರೋಹಿತರು ಬಂದಿದ್ದಾರೆ, ಇನ್ನೇನು ಮದುವೆ ನಿಶ್ಚಯ ಮಾಡ್ಬಿಡ್ತಾರ, ನನ್ನ ಕತೆ ಮುಗ್ದೋಗ್ಬಿಡುತ್ತಾ? ಏನ್ ಹೇಳ್ತಿದ್ಯಾ? ಪುರೋಹಿತರನ್ನ ಕರ್ಸಿದಾಳ ಅವಳು. ಧೈರ್ಯವಾಗಿ ಹೇಳ್ಬಿಡು, ಮದುವೆ ಆಗೋಕ್ಕಾಗೋಲ್ಲ ಅಂತ. ಏನ್ ಮಾತಾಡ್ತಿದ್ದೀರಾ ಅಪ್ಪ? ಹಾಗೆ ಹೇಳಿದ್ರೆ ಇವನನ್ನ ಸುಮ್ಮನೆ ಬಿಟ್ಬಿಡ್ತಾಳ ಅವಳು. ಮತ್ತೀಗ ಏನ್ ಮಾಡೋದು? ಹೇಗೆ ಮದುವೆ ತಪ್ಪಿಸೋದು? ನನ್ನ ಕೈ ಕಾಲು ನಡುಕ್ತಿದೆ. ದೇವಿಕ ನಿಂತಿಸೋ ಶಕ್ತಿ ನನಗಿಲ್ಲ. ಮದುವೆ ಗಡ್ಡಿ ಆಗ್ತಿರೋ ಜಾಜಿ ಅವಳನ್ನ ಸಾಯಿಸ್ತೀನಿ ಅಂತಿದ್ದಾಳೆ. ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ.
ನಮಗೆ ಸಮಯ ಇಲ್ಲ. ದೇವಿಕಾ ಹೇಳ್ತಿದ್ಲು, ಅವಳು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಅರಿಹಂತಪುರದಲ್ಲಿ ರಾಜೋಪಚಾರ ಅಂತ, ಇಲ್ಲ ಅಂದ್ರೆ ಕುತ್ತಿಗೆ ಕತ್ತರಿಸಿ ಬಿಸಾಕ್ತಾರಂತ. ಅಂತ ಘಟ ಮಾರಿಗುಡಿನೇ ಈ ಊರವರು ಕೊಂದು ಬಿಸಾಕಿದ್ದಾರೆ. ಇವಳು ಮುಂದೆ ನಾ ಮದುವೆ ಬೇಡ ಅಂದ್ರೆ ನಾನು ಕೊಂದು ಬಿಸಾಕ್ಬಿಡ್ತಾಳೆ ಅಷ್ಟೇ. ಮಾರಿಗುಡಿ ಸತ್ತು ಹೋದ್ನಾ? ಹೌದಪ್ಪ. ಒಳ್ಳೇದಾಯ್ತು. ಅವನು ಮಾಡಿದ ಪಾಪಕ್ಕೆ ಅಮ್ಮನವರೇ ಪಾಠ ಕಲಿಸಿದ್ರು. ಹೋಗ್ಲಿ ಬಿಡಿಯಪ್ಪ, ಅಂತ ದುಷ್ಟ ನೆನೆಸ್ಕೊಂಡ್ರೆ ನಮ್ಗೆ ಪಾಪ ಸುತ್ಕೊಳತ್ತೆ. ಬಂಗಾರಿ, ನೀನ್ ಮದ್ವೆ ಆಗಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ನಿನಗೂ ಆಪತ್ತು, ನನ್ನ ಜೀವಕ್ಕೂ ಆಪತ್ತು. ಆ ದೇವಿಕಾ ಏನ್ ಮಾಡೋದಕ್ಕೂ ಹೇಸೋಳಲ್ಲ. ಅವಳನ್ನೇನಾದ್ರು ಮದುವೆ ಆದ್ರೆ ಪ್ರತಿದಿನ ನನಗೆ ಸಾವೇ. ದಿನ ನಾನು ಸತ್ತು ಬದುಕಬೇಕು ಅಷ್ಟೇ. ನಾನು ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಏನಾದರೂ ಮಾಡಿ. ಇನ್ನೂ ಎಷ್ಟೊತ್ತಮ್ಮ? ಶಿವರುದ್ರ ಅವ್ರು ಇನ್ನೂ ಬಂದಿಲ್ವಾ? ಇಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತು. ಏನೋ ಕೆಲ್ಸದ ಒತ್ತಡದಲ್ಲಿ ಮರ್ತೋಗಿದ್ದಾರೆ ಅನ್ಸುತ್ತೆ. ಇನ್ನೇನ್ ಬಂದ್ಬಿಡ್ತಾರೆ ಪುರೋಹಿತ್ರೆ. ಯಾರನ್ನಾದ್ರೂ ಕಳಿಸಿ ಶಿವರುದ್ರನ ಬರಕ್ಕೆ ಕೇಳಮ್ಮ, ನನಗೆ ಬೇರೆ ಕೆಲಸ ಇದೆ. ನೀವ್ ಮುಂದುವರಿಸಿ ಪುರೋಹಿತ್ರೆ, ಅವ್ರು ಬಂದ್ ಸೇರ್ಕೋತಾರೆ. ಹುಡುಗನ ಹೆಸರು ಬಂಗಾರಿ ಅಂತ. ಮನೆ ಹಿರಿಯರಿಲ್ದೆ ಶುಭ ಕಾರ್ಯ ಆರಂಭಿಸಕ್ಕೆ ಆಗಲ್ಲಮ್ಮ. ರವಿ, ಇವರು ಅಪ್ಪ ಇಲ್ದೆ ಕೆಲಸ ಮುಂದುವರ್ಸಲ್ವಂತೆ. ಏನೇ ಕೆಲಸ ಇದ್ರು ಈಗ್ಲಿಂದ ಬಿಟ್ಬಿಟ್ಟು ಬರ್ಬೇಕು ಅಂತ ಹೇಳು. ನಾನ್ ಹೇಳ್ದೆ ಅಂತ ಹೇಳು. ಸರಿ ಅಮ್ಮ. ಒಳ್ಳೆ ದಿನ ಯಾವ್ದಿದೆ ಅಂತ ನೋಡ್ಬಿಟ್ಟು ಹೇಳಿ. ಜಾತಕ, ದೋಷ, ಇನ್ನೊಂದು ಮತ್ತೊಂದು ಅನ್ನೋ ಯಾವ ಕಾರಣಗಳು ನನ್ನ ಬಂಗಾರಿ ಮದ್ವೆಗೆ ಅಡ್ಡಿ ಆಗ್ಬಾರ್ದು. ಇದು ನಿಮ್ ಹೊಣೆಗಾರಿಕೆ. ಹುಡುಗನ ಜಾತಕ? ಅವನ್ಗೆ ಯಾವ ಜಾತಕ? ಅವನನ್ನೇ ನಿಮ್ ಎದುರು ತಂದು ನಿಲ್ಲಿಸ್ತೀನಿ. ಅವನನ್ನ ನೋಡ್ಕೊಂಡು ನೀವೇ ಬೇಕಾದ್ರೆ ಜಾತಕ ಬರ್ಕೊಳ್ಳಿ. ರಾಮಕೃಷ್ಣ, ಹೋಗ್ ಬಂಗಾರಿನ ಕರ್ಕೊಂಬ. ಇಲ್ಲೇ ಮುಂದೆ ಹೋದ್ರೆ ನಿಧಿ ಇರೋ ಜಾಗನ ಅದಾಗದೇ ತೋರಿಸ್ತೈತೆ. ಇಲ್ಲಿಂದಾನೇ ನಿಧಿನ ತೆಗೆದು ಸಾಗಿಸ್ಬೇಕಾಗಿರೋದು. ಆದ್ರೆ ಅಲ್ಲಿ ನಿಧಿನ ಕರಾಳ ಸರ್ಪಗಳು ಕಾವಲು ಕಾಯ್ತಾ ಇರ್ತವೆ ಅಂತ ಮಾತೈತೆ. ಸರ್ಪಗಳೇ ಸಮಸ್ಯೆನ ಇಲ್ಲಿ? ಹೌದು, ನಿಧಿನ್ ಕಾಯ್ತಾ ಇರೋ ಸರ್ಪಗಳು ನಿಧಿನ್ ತೆಗಿಯಕ್ ಬಿಡೋದಿಲ್ಲ. ಆದ್ರೆ ಒಳಿಕ್ ಹೋಗಕ್ಕೆ ಇದೊಂದೇ ದಾರಿ ಇರೋದು. ಅದ್ರ ಬಗ್ಗೆ ಯೋಚನೆ ಬಿಟ್ಟು ನಾನು ಉಚ್ಚಾರಣೆ ಮಾಡುವಂತ ಗರುಡ ಮಂತ್ರದಿಂದ ಎಲ್ಲಾ ಸರ್ಪಗಳು ನಿವಾರಣೆಯಾಗುತ್ತೆ. ಅದನ್ನ ನನಗೆ ಬಿಟ್ಟು. ಒಟ್ಟು 8 ಬಾಗಿಲುಗಳವೆ. ಅವಕ್ಕೆ ಬೀಗ ಜಡ್ದಿರ್ತೆ. ಆ ಬೀಗದೆಸ್ಲು ಸಾಮಾನ್ಯವಾದವಲ್ಲ. ಮಹಾನ್ ಸಾಧು ಸಾಧ್ವಿಗಳ ಶವಗಳಿಂದ ತೆಗ್ದಿರೋ ಮೂಳೆಯಿಂದ ಮಾಡಿರೋವು.
ಆ 8 ಬೀಗ ದೆಸ್ಲುಗಳು ನನ್ನ ತವೇ ಐತೆ. ಆ ನಿಧಿ ನಮ್ಮ ಕೈವಸ ಆಗಬೇಕು ಅಂದರೆ ಆ ಬೀಗ ದೆಸ್ಲಿಂದಾನೇ ಬೀಗ ತೆಗಿಬೇಕು. ನಮ್ಗೆ ಇದೆಲ್ಲ ಹೇಗೆ ತಿಳಿತು? ನಮ್ಮ ಗುರುಗಳು ಹೇಳವ್ರೆ, ಬೀಗ ತೆಗೆದು ಒಳಿಕೋದ್ರೆ ಬೆಳಕೆ ಬೇಡವಂತೆ. ಅಲ್ಲಿರೋ ಮುತ್ತು, ವಜ್ರ, ವೈಡೂರ್ಯ ಎಲ್ಲ ತಂತಾನೆ ಒಳಿತಾವಂತೆ. ಅಲ್ಲಿರೋ ನಿಧಿ ಎಲ್ಲ ಬೆಳಕಿಂದ ಬೆಳಗ್ತಾ ಇರ್ತಾವಂತೆ. ಹಂಗಂತ ನಮ್ಮ ಗುರುಗಳಿಗೆ ಅವ್ರ ಗುರುಗಳ ಅಶರೀರವಾಣಿ ಹೇಳ್ತಂತೆ. ಸರಿ, ಮತ್ತೆ ಆ ಕೀಲಿಗಳನ್ನ ಈಗಲೇ ತನ್ನಿ. ವಿರೂಪಾಕ್ಷ ಗರುಡ ಮಂತ್ರ ಪಠಿಸ್ತಾನೆ. ಈಗಲೇ ಆ ಕೆಲಸನ ಮಾಡಿ ಮುಗಿಸೋಣ. ನಂತರ ಆ ವಿಗ್ರಹನ ನಮ್ಗೊಪ್ಸ್ಬಿಡು. ಆತ್ರದಿಂದ ಆಗೋಂಥ ಕೆಲಸ ಅಲ್ಲ ಅದು. ನಿಧಿ ವಶಪಡಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದಕ್ಕೂ ಮೊದಲು ಮಾಡ್ಕೊಬೇಕಾಗಿರೋ ಕೆಲಸಗಳು ಸಾನೇ ಅವೆ. ಅಮ್ನೋರ್ ಷರತ್ತು ಐತೆ. ಅದೇನ್ ಷರತ್ತು? ಗರ್ಭಗುಡಿಲಿ ನಾನು ತೋರಿಸಿರೋ ಶಿವಲಿಂಗದ ನೆತ್ತಿ ಮೇಲೆ ಈಗ ನಮಗೆ ಸಿಕ್ಕಿರೋ ಅಮ್ನೋರ್ ವಿಗ್ರಹ ಮಡಗಿ ಪೂಜೆ ಮಾಡಬೇಕು. ಅಭಿಷೇಕ, ಮಂಗಳಾರತಿ ಇವೆಲ್ಲನೂ ಸಾನೆ ಮಡಿಯಿಂದ ಮಾಡಬೇಕು. ಅವಾಗಲೇ ಅಮ್ನೋರು ಸಂತೃಪ್ತರಾಗೋದು. ಅದನ್ನ ನೆರವೇರಿಸಿದ ಮೇಲೇನೆ ನಿಧಿ ಕಾರ್ಯ ಶುರು ಮಾಡೋಕ್ಕಾಗೋದು. ಅಮ್ಮನವರ ಪರಮ ಭಕ್ತ ಈ ವಿರೂಪಾಕ್ಷ. ಅವನು ಪೂಜೆನ ನೆರವೇರಿಸ್ತಾನೆ. ತಾವು ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಆದರೆ ಒಂದು ಮಾತು, ಈ ಪೂಜೆ ಮಾಡೋದು ನಮ್ಮ ಹುಡುಗರಿಗಾಗ್ಲಿ ಶಿವರುದ್ರಪ್ಪನಿಗಾಗ್ಲಿ ಗೊತ್ತಾಗ್ಕೂಡ್ದು. ಈ ಈಸಿಯ ಬೇರೆ ಯಾರಿಗಾದ್ರೂ ಗೊತ್ತಾದ್ರೆ ನಿಧಿ ನನ್ನ ಕೈಗೆ ಸಿಕ್ಕಲ್ಲ, ಎಲ್ಲರಿಗೂ ಹಂಚೋಯ್ತದೆ. ಹಂಗಾಗೋದು ನನಗಿಷ್ಟ ಇಲ್ಲ. ಅಷ್ಟು ನಿಧಿ ನನಗೆ ಬೇಕು, ನನಗೊಬ್ಬಳಿಗೆ ಸೇರಬೇಕು. ಆ ಕುರಿತು ನಿಮಗೆ ಸಂಶಯ ಬೇಡ. ಗುಟ್ಟಾಗಿ ಈ ಕಾರ್ಯ ಮಾಡೋಣ. ನೋಡು ಬಂಗಾರಿ, ಆ ದೇವಿಕಾ ಏನೇ ತಿಪ್ಪರಲಾಗ ಹಾಕ್ಲಿ, ನೀನು ಅವಳನ್ನು ಮದುವೆ ಆಗಬಾರ್ದು. ಮೊದಲೇ ಹೇಳಿದ್ದೀನಿ. ಅಪ್ಪ, ಅವಳು ಇವನನ್ನ ಹೆದರ್ಸಿ ಬೆದರ್ಸಿದ್ರೆ ಪಾಪ ಇವನೇನ್ ಮಾಡಕ್ಕಾಗತ್ತೆ? ಅವಳು ಬೆದರಿಕೆಗೆ ಇವನು ಒಪ್ಕೊಂಡ್ರೆ ನಿಮ್ಮಿಬ್ಬರ ಕತೆ ಏನು? ಅದನ್ನೇ ಅಪ್ಪ ನಾನು ಯೋಚನೆ ಮಾಡ್ತಿರೋದು. ಅವಳಿಂದ ಇವನನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು. ಬಂಗಾರಿ, ನಿನ್ ಕೈ ಮುಗಿದು ಕೇಳ್ಕೊತೀನಿ ಕಣೋ, ಆ ದೇವಿಕನ್ ಮದುವೆ ಆಗ್ಬೇಡ. ನನ್ನ ಜಾಜಿ ನಿನ್ನನ್ನೇ ನಂಬ್ಕೊಂಡಿದ್ದಾಳೆ. ನಮ್ಮ ಮನೆಯಲ್ಲಿ ನಿಮ್ಮ ಸ್ನೇಹ ಪ್ರೀತಿ ಎಲ್ಲರೂ ವಿರೋಧಿಸಿದಾಗ್ಲೂ ನಾನು ನಿಮ್ಮ ಬೆಂಬಲಕ್ಕೆ ನಿಂತೆ. ಯಾಕೆ ಗೊತ್ತಾ? ಈ ಕುಲ ಗೋತ್ರ ಅಂತಸ್ತಿಗಿಂತ ಮುಖ್ಯ ನನ್ನ ಮಗಳ ಸುಖ ಸಂತೋಷ ಅಂತ. ಅವಳ ನೆಮ್ಮದಿ ನಿನ್ನ ಕೈಲಿದೆ ಕಣೋ, ದಯವಿಟ್ಟು ಅವಳಿಗೆ ನಿರಾಸೆ ಮಾಡಬೇಡ. ಅಪ್ಪ, ಇದೇನಪ್ಪ ಇದು? ಬಂಗಾರಿ ಅಂತವನಲ್ಲ. ನೀವೇ ಹೀಗೆ ಮಾತಾಡಿದ್ರೆ ಅವನು ಇನ್ನೂ ಕುಗ್ಗೋಗಲ್ವಾ? ಇಂಥ ಸಮಯದಲ್ಲಿ ನಾವೇ ಅವನಿಗೆ ಧೈರ್ಯ ತುಂಬಬೇಕಲ್ವಾ? ಅವನಿಗೆ ಧೈರ್ಯ ಹೇಳೋದಿರಲಿ, ನಾನೇ ಕುಗ್ಗಿ ಹೋಗಿದ್ದೀನಿ. ನನ್ನ ಮಗಳ ಭವಿಷ್ಯ ನೆನೆಸ್ಕೊಂಡ್ರೆ ನಡುಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ದಯವಿಟ್ಟು ಬಂಗಾರಿ, ನನ್ನ ಮಗಳ ಕೈ ಬಿಡಬೇಡವೋ. ನನಗೆ ನಾಸೆನಾ ಇವಳು ಕಟ್ಕೊಂಡು ಈ ಜೈಲಲ್ಲಿ ಬದುಕೋದಕ್ಕೆ? ಇಲ್ಲಿಂದ ಈ ಮದುವೆಯಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಹೇಳಿ. ನಾನು ಮಾಡ್ತೀನಿ ದಕ್ಷಿಣನಾಥನ ಪೂಜೆ. ಶಿವ ಮತ್ತು ಅಮ್ಮನವರ ಸಮಾಗಮದ ಪೂಜೆ. ಅವರಿಬ್ಬರ ವೈಭವೀಕರಣದ ಪೂಜೆ. ಪೂಜೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಇವತ್ತೇ ಪೂಜೆ ಮಾಡಬೇಕು. ನಂತರ ನಿಧಿಯನ್ನು ತೆರವು. ಹಂಗಾದ್ರೆ ಆ ನಿಧಿಲಿ ನಿಮ್ಮಿಬ್ಬರಿಗೂ ಪಾಲ್ ಬೇಡ ತಾನೆ? ನಿಮ್ಮಿಂದ ನಮಗೆ ಚಿಕ್ಕಾಸು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ವಿಗ್ರಹ.
ನಿಧಿನ ತೆರವುಗೊಳಿಸಿ ನಿಮ್ಮನೆಗೆ ಸಾಗಿಸೋದು ನಮ್ಮ ಜವಾಬ್ದಾರಿ. ಆದ್ರೆ ಒಂದು ಷರತ್ತು, ನಾಳೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ವಿಗ್ರಹನ ನಮಗೊಪ್ಪಿಸ್ಬೇಕು. ವಂಚನೆ ಮಾಡಿದ್ರೋ ನಾವು ಕೆಟ್ಟವರಾಗಬೇಕಾಗುತ್ತೆ. ಮಾತಿಗೆ ನಾನು ತಪ್ಪೋಳಲ್ಲ, ನೀವುಗಳು ತಪ್ಪಬೇಡಿ. ನಾವು ಆಡಿದ ಮಾತಿಗೆ ತಪ್ಪವರಲ್ಲ, ಅದರಲ್ಲಿ ಸಂಶಯನೇ ಬೇಡ. ಆದರೆ ಒಂದು ಮಾತು ಗಮನದಲ್ಲಿರಲಿ, ಬಲಪಂಕ್ತಿ ಎಡಪಂಕ್ತಿ ಶಕ್ತಿಗಳ ಸಮಾಗಮ ನಾವು. ಎಚ್ಚರ ಇರಲಿ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ತಲೆಗಳು ಉರುಳುತ್ತೆ.